ನಮಸ್ತೆ. ಸಂಪ್ರದಾನ ಚಾರಿಟಬಲ್ ಟ್ರಸ್ಟ್ ಮೈಸೂರಿನಿಂದ ತುಂಬಾ ದಿವಸಗಳಿಂದ ತಮ್ಮನ್ನ ಭೇಟಿಯಾಗಕ್ಕಾಗಲಿಲ್ಲ. ಮತ್ತೆ ನಿಮ್ಮ ಸೌಕರ್ಯಕ್ಕಾಗಿ ಸಂಪ್ರದಾನ ಚಾರಿಟಬಲ್ ಟ್ರಸ್ಟ್ನಿಂದ ಒಳ್ಳೆ ಉತ್ತಮವಾದ ವಿಡಿಯೋಗಳನ್ನು ಕೊಡೋದಕ್ಕೆ ಮುಂದೆ ಬಂದಿದ್ದೀವಿ. ನಮಸ್ಕಾರ. ನನ್ನ ಮಲೇಷಿಯಾ ಅಭಿಮಾನಿ ಡಿವೋಟಿ ಒಂದು ಪ್ರಶ್ನೆ ಕೇಳಿದರೆ ಆ ಪ್ರಶ್ನೆಗೆ ಉತ್ತರ ಈ ವಿಡಿಯೋ. ಗುರುಗಳೇ, ಅತಿ ನೀರಿನ ಸೇವನೆ ಮಾಡಿದ್ರೆ ದೇಹದಲ್ಲಿರುವ ಗಲೀಜುಗಳು ಮತ್ತೆ ರೋಗಗಳು ಕಾಯಿಲೆಗಳೆಲ್ಲ ವಾಸಿಯಾಗತ್ತೆ ಅಂತ ಹೇಳ್ತಾರೆ, ಅದು ನಿಜನಾ? ಅದ್ಭುತವಾದ ಪ್ರಶ್ನೆ, ತುಂಬಾ ಅದ್ಭುತವಾದ ಪ್ರಶ್ನೆ. ನೋಡಿ, ಈ ವಿಚಾರ ನಂಗೆ ಗೊತ್ತಿದ್ರು ವಿಡಿಯೋ ಹಾಕ್ಬೇಕು ಅಂತ ನಂಗೆ ಹೊಳಿಲಿಲ್ಲ. ಪ್ರಶ್ನೆ ಕೇಳಿದ ಮೇಲೆ ನಂಗೆ ವಿಡಿಯೋ ಕೊಡಬೇಕು ಅಂತ ಮನಸ್ಸು ಬಂದಿದೆ. ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ಮತ್ತೆ ಈ ನೀರು ಸೇವನೆ ಮಾಡೋದ್ರಿಂದ ಯಾವ್ಯಾವ ಕಾಯಿಲೆಗಳನ್ನ ನಾವು ಗುಣಪಡಿಸಬಹುದು ಅಂತ ಕೇಳಿದ್ದಾರೆ. ಅವರಿಗೆ ಒಟ್ಟಲ್ಲಿ ಅದರದ್ದು ಪರ್ಟಿಕ್ಯುಲರ್ ಟರ್ಮ್ ಗೊತ್ತಾಗಿಲ್ಲ, ಪದ. ಇದಕ್ಕೆ ಇಂಗ್ಲಿಷ್ ಅಲ್ಲಿ ವಾಟರ್ ಥೆರಪಿ ಅಲ್ಲ ಹೈಡ್ರೋಥೆರಪಿ ಹಂಗೆ ಅಂತ ಕರಿತೀವಿ. ಈ ವಾಟರ್ ಥೆರಪಿ ಅಂತ ಏನ್ ಹೇಳ್ತೀವಿ, ಇದು ಕ್ರಮಗಳಿದೆ. ಹೀಗೆ ತಗೋಬೇಕು, ಹೀಗೆ ಮಾಡಬೇಕು ಅಂತ ಕ್ರಮ ಇದೆ. ಅದು ವಿಧಾನಗಳನ್ನು ನಿಮಗೆ ತಿಳಿಸೋದ್ರ ಮೊದಲು ದೇಹದಲ್ಲಿ ಕಾಯಿಲೆ ಯಾವ ತರ ಬರುತ್ತೆ, ಈ ನೀರು ಸೇವನೆ ಮಾಡೋದು ಹೇಗೆ ಅದು ಪರಿಣಾಮ ಆಗುತ್ತೆ ಅಂತ ಅನ್ನೋದ್ರ ಬಗ್ಗೆ ನಾನು ಒಂದು ಸಣ್ಣ ವಿಶ್ಲೇಷಣೆ ಕೊಡ್ತೇನೆ ಇಲ್ಲಿ. ನೋಡಿ, ನಾವು ದಿನನಿತ್ಯ ಸೇವನೆ ಮಾಡೋ ಆಹಾರಗಳಲ್ಲಿ ರಜಸಿಕ, ತಮಸಿಕ, ಸಾತ್ವಿಕ ಆಹಾರಗಳನ್ನ ಸೇವನೆ ಮಾಡ್ತೀವಿ. ನಮಗ್ ಗೊತ್ತಿಲ್ಲ ಇದು ರಾಜಸಿಕ ಆಹಾರ, ಇದು ತಮಸಿಕ ಆಹಾರ ಅಥವಾ ಸಾತ್ವಿಕ ಆಹಾರ ಗೊತ್ತಿಲ್ಲ. ಸಾತ್ವಿಕ ಆಹಾರಗಳನ್ನ ನಾವು ತಗೊಂಡಾಗ ದೇಹದಲ್ಲಿ ಯಾವುದೇ ತರದ ಕೆಟ್ಟ ಪರಿಣಾಮಗಳು ಆಗೋದಿಲ್ಲ. ಆದರೆ ತಮಸಿಕ, ರಜಸಿಕ ಆಹಾರಗಳನ್ನ ಸೇವನೆ ಮಾಡಿದಾಗ ನಮಗೆ ಗೊತ್ತಿಲ್ಲದೇನೆ ರಕ್ತ ಅಶುದ್ಧವಾಗಿ ವಿಷಭರಿತವಾದ ಕೆಟ್ಟ ಪದಾರ್ಥಗಳು ರಕ್ತದಲ್ಲಿ ಸೇರ್ಕೊಳ್ಳುತ್ತೆ. ರಕ್ತ ಕೆಟ್ಟೋದ್ರೆ ಆ ಕೆಟ್ಟ ರಕ್ತ ಹೃದಯದ ಬಡಿತದಿಂದ ದೇಹದಲ್ಲಿರುವ ಎಲ್ಲ ಅಂಗಾಂಗಗಳಿಗೂ ಹರಿಯತ್ತೆ. ರಕ್ತ ಪರಿಶುದ್ಧವಾಗಿ ಇದ್ದರೆ ಮಾತ್ರ ನಿಮ್ಮ ಅಂಗಗಳು ಕರೆಕ್ಟ್ ಆಗಿ ಕೆಲಸ ಮಾಡುತ್ತೆ. ರಕ್ತ ಕೆಟ್ಟೋದ್ರೆ ಯಾವ ಜಾಗಕ್ಕೆ ರಕ್ತ ಹರಿಯುತ್ತೆ ಅಣು ಕಣಗಳು ಕೆಟ್ಟೋಗುತ್ತೆ, ರೋಗ ಬರುತ್ತೆ. ಇದು ಒಂದು ಕಾರಣ. ಇನ್ನೊಂದು ಕಾರಣ, ನಿಮ್ಮ ದೇಹದಲ್ಲಿ 105 ಗ್ರಂಥಿಗಳು, 105 ಚಕ್ರಗಳು ದೇಹದಲ್ಲಿ ಇದೆ. ಎನರ್ಜಿ ಸೆಂಟರ್ಸ್ ಅಂತ ಕರಿತೀವಿ. ಎಲ್ಲಿ ಎನರ್ಜಿ ಸೆಂಟರ್ ಇದೆ ಅಲ್ಲೆಲ್ಲ ಚಕ್ರಗಳನ್ನ ಭಗವಂತ ಸೃಷ್ಟಿ ಮಾಡಿದಾರ, ಕಣ್ಣಿಗೆ ಕಾಣದೇ ಇರೋದು. ಆ ಚಕ್ರಗಳಿಗೆ ಸೇರಿದಂಗೆ ಗ್ರಂಥಿಗಳು ಅಟ್ಯಾಚ್ ಆಗಿದೆ. ಚಕ್ರ ಸರಿ ತಿರುಗಬೇಕು, ಗ್ರಂಥಿ ಸರಿ ಕೆಲಸ ಮಾಡಬೇಕು. ಅವಾಗ ಮಾತ್ರ ಈ ಗ್ರಂಥಿಗಳಲ್ಲಿ ರಸಗಳು ಉತ್ಪಾದನೆ ಆಗಿ ಅದು ರಕ್ತದಲ್ಲಿ ತಳ್ಳಲು ಪಡುತ್ತೆ. ಆ ರಸಗಳು ದೇಹಗಳಿಗೆ ಕೆಲಸ ಮಾಡೋದಕ್ಕೆ ಬೇಕಾಗಿರೋ ಒಂದು ಲ್ಯೂಬ್ರಿಗೇಷನ್ ತರ ಹೆಲ್ಪ್ ಮಾಡಿ ಕೆಮಿಕಲ್ಲು ರಿಯಾಕ್ಷನ್ ಆಗಿ ನೀವು ತಗೊಂಡಿರೋ ಆಹಾರ ಜೀರ್ಣವಾಗಿ ಅದು ಎನರ್ಜಿ ಆಗಿ ಕನ್ವರ್ಟ್ ಆಗಿ ನಿಮ್ಮ ದೇಹದಲ್ಲಿರುವ ಆ ಸೆಲ್ಗಳಿಗೆ ಆಹಾರ ಆಗತ್ತೆ. ಯಾವಾಗ ನೀವು ದಿನನಿತ್ಯ ಬೆಳಗ್ಗೆಯಿಂದ ಸಂಜೆ ತನಕ ಕೆಟ್ಟ ಆಲೋಚನೆಗಳು, ತಪ್ಪು ಚಿಂತನೆಗಳು ಮಾಡ್ತೀರಾ, ಆವಾಗ ಗ್ರಂಥಿಗಳು ತಪ್ಪಾಗಿ ಕೆಲಸ ಮಾಡಿ ಕೆಟ್ಟ ರಸಗಳನ್ನ, ಜ್ಯೂಸುಗಳನ್ನ ರಕ್ತದಲ್ಲಿ ತಳ್ಳಲ್ಪಡುತ್ತೆ. ಯಾವಾಗ ರಕ್ತದಲ್ಲಿ ಕೆಟ್ಟ ಜ್ಯೂಸುಗಳು, ಬೇಡದೇ ಇರೋ ಪದಾರ್ಥಗಳು ತಳ್ಳಲ್ಪಡುತ್ತೆ, ಅದು ಕೆಟ್ಟೋಗತ್ತೆ ರಕ್ತ.
ಪುನಃ ರಕ್ತ, ಕೆಟ್ಟಿರೋ ರಕ್ತ ದೇಹದಲ್ಲಿರುವ ಅಂಗಗಳಿಗೆ ಹೋದಾಗ ಅಂಗಗಳಿಗೆ ಬೇಕಾಗಿರೋ ಶಕ್ತಿ ಸಿಗದೇನೆ ಕೆಟ್ಟ ಪದಾರ್ಥಗಳನ್ನು ಸೇವನೆ ಮಾಡಿ ಅಂಗಗಳು ಕೆಟ್ಟೋಗುತ್ತೆ, ಅದರಿಂದ ರೋಗ ಬರುತ್ತೆ. ಇದು ಎರಡನೇ ವಿಧಾನ. ಮೂರನೇ ಟೈಪಲ್ಲಿ ನೀವು ತಗೊಳ್ಳೋ ಗಾಳಿ, ಈ ಪ್ರಾಣಶಕ್ತಿ ನೀವೇನು ಸೇವನೆ ಮಾಡ್ತೀರಾ ಅದು ಪರಿಶುದ್ಧವಾಗಿರಬೇಕು. ಪರಿಶುದ್ಧವಾಗಿರ್ಬೇಕು ಅಂದ್ರೆ ಹಳ್ಳಿನಲ್ಲಿ ನೀವು ಜೀವನ ಮಾಡಬೇಕು. ಎಲ್ಲರಿಗೂ ಹಳ್ಳಿನಲ್ಲಿ ಜೀವನ ಮಾಡಕ್ ಆಗೋದಿಲ್ಲ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವು ಸಿಟಿನಲ್ಲಿ ವಾಸ ಮಾಡ್ತೀವಿ. ಸಿಟಿನಲ್ಲಿ ಕೆಟ್ಟ ಗಾಳಿಯನ್ನ ಸೇವನೆ ಮಾಡಿ ಆ ಕೆಟ್ಟ ಗಾಳಿ ರಕ್ತದಲ್ಲಿ ಹೋಗಿ ಸೇರಿದಾಗ ರಕ್ತ ಕೆಟ್ಟೋಗುತ್ತೆ. ಕೆಟ್ಟ ರಕ್ತವನ್ನ ಸೆಲ್ಲುಗಳಿಗೆ ತಗೊಂಡೋಗಿ ರಕ್ತ ತಳ್ಳಿದಾಗ ಸೆಲ್ಲುಗಳು ಹಾಳಾಗುತ್ತೆ, ರೋಗ ಬರುತ್ತೆ. ಈ ಮೂರು ವಿಧಾನ ನೋಡಿ. ತಲೆಯಿಂದ ಹಿಡಿದು ಕಾಲಿನ ತನಕ, ತಲೆ ಕೂದಲಿಂದ ಹಿಡಿದು ಕಾಲು ಉಗುರು ತನಕ ದೇಹದಲ್ಲಿ ರಕ್ತ ಎಲ್ಲಿ ಹರಿಯುತ್ತೆ, ಪವಿತ್ರವಾದ ರಕ್ತ ನಿಮ್ಮ ದೇಹದಲ್ಲಿ ಹರಿದ್ರೆ ಮಾತ್ರ ನೀವು ಆರೋಗ್ಯವಾಗಿರ್ತೀರಾ. ಈ ಮೂರು ವಿಧಾನದಲ್ಲಿ ಯಾವುದೇ ಒಂದು ವಿಧಾನ ನಿಮಗೆ ಕೆಟ್ಟೋದ್ರೂ ಸಹ ನಿಮ್ಮ ರಕ್ತದಲ್ಲಿ ಕೆಟ್ಟ ಪದಾರ್ಥಗಳು ದೇಹಗಳಲ್ಲಿ ಅಂಗಗಳಿಗೆ ತಗೊಂಡೋಗಿ ತಳ್ಳಿ ನಿಮಗೆ ರೋಗವನ್ನು ಬರೆಸುತ್ತೆ. ಈ ಹೈಡ್ರೋಥೆರಪಿ, ವಾಟರ್ ಥೆರಪಿ ಅಂತ ಏನ್ ಹೇಳ್ತೀವಿ, ಕ್ರಮಬದ್ಧವಾಗಿ ಇದನ್ನ ನೀವು ಮಾಡಿದಾಗ ಈ ದೇಹದಲ್ಲಿ ಏನು ಅಕ್ಯುಮುಲೇಟ್ ಆಗಿದೆ, ಸೇರ್ಕೊಂಡಿದೆ, ಈ ಕೆಟ್ಟ ಪದಾರ್ಥಗಳನ್ನ ಟಾಕ್ಸಿನ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಏನ್ ಕರಿತೀವಿ, ಅದನ್ನೆಲ್ಲ ನೀರು ಡೈಲ್ಯೂಟ್ ಮಾಡಿ ನಿಮ್ಮ ಕಿಡ್ನಿ ತಗೊಂಡೋಗಿ ಅದನ್ನು ತಳ್ಳಿ, ಕಿಡ್ನಿ ನೀರಿನ ಜೊತೆ ಇರೋ ಕೆಟ್ಟ ಪದಾರ್ಥಗಳನ್ನ ತುಂಬಾ ಸುಲಭವಾಗಿ ಬೇರೆಪಡಿಸಿ ಹೊರಗೆ ತಳ್ಳುತ್ತೆ. ಮೂತ್ರ ಮೂಲಕವಾಗಿ ಹೊರಗಡೆ ತಳ್ಳಿಬಿಡುತ್ತೆ. ತುಂಬಾ ಈಸಿ. ನೀವು ನೀರನ್ನ ಸೇವನೆ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ಸೇವನೆ ಮಾಡದೇ ಇದ್ರೆ ಅದೇ ಕೆಲಸನ ಕಿಡ್ನಿ ಮಾಡ್ತಾ ಇದ್ರೆ ಕಿಡ್ನಿಗೆ ತುಂಬಾ ತೊಂದರೆ. ವಿಸ್ಕಾಸಿಟಿ ಜಾಸ್ತಿ ಇರುವ, ಹಂಗಂದ್ರೆ ಗಟ್ಟಿಯಾಗಿರುವ ರಕ್ತದಲ್ಲಿರುವ ಕೆಟ್ಟ ಪದಾರ್ಥಗಳನ್ನ ತೆಗೆಯೋದಕ್ಕೆ ಕಿಡ್ನಿಗೆ ತುಂಬಾ ತೊಂದರೆ ಆಗುತ್ತೆ, ಕಿಡ್ನಿ ಹಾಳಾಗೋಗುತ್ತೆ. ಸೊ ಕಿಡ್ನಿಗೆ ಕೆಲಸ ಕಡಿಮೆ ಮಾಡಬೇಕು ಅಂದ್ರೆ ನೀವು ತಗೊಳ್ಳೇಬೇಕು. ಡೈಲ್ಯೂಟ್ ಆಗಿರೋ ಆ ಕೆಟ್ಟ ಪದಾರ್ಥಗಳನ್ನ ತುಂಬಾ ಈಸಿಯಾಗಿ ಕಿಡ್ನಿ ಅದನ್ನ ಬೇರೆ ಮಾಡಿ ಹೊರಗೆ ತಳ್ಳುತ್ತೆ. ಅದರಿಂದ ನೀರು ಸೇವನೆ ಮಾಡಲೇಬೇಕು. ನಿಮ್ಮ ಕಿಡ್ನಿ ಪರ್ಫೆಕ್ಟ್ ಆಗಿರುತ್ತೆ. ಇನ್ನೊಂದು, ರಕ್ತ ಯಾವ ಡೈಲ್ಯೂಟ್ ಆಗುತ್ತೆ, ಎಲ್ಲಾ ಕೆಟ್ಟ ಪದಾರ್ಥಗಳು ಅದು ಕರಗಿಸುತ್ತೆ. ಕರಗಿಸಿ ಡೈಲ್ಯೂಟೆಡ್ ಬ್ಲಡ್ ಅನ್ನ ಅದು ಯೂರಿನ್ ಮೂಲಕವಾಗಿ ಹೊರಗಡೆ ತಳ್ಳಿಬಿಡುತ್ತೆ. ನೋಡಿ ಎಷ್ಟು ಉಪಯೋಗ ಇದೆ. ಓಕೆ, ಈಗ ಇದು ಹೇಗೆ ನಮಗೆ ಉಪಯೋಗ ಆಗುತ್ತೆ ಅಂತ ಅನ್ನೋದ್ರ ಬಗ್ಗೆ ಹೇಳಿದೆ. ಇದನ್ನು ಹೇಗೆ ಸೇವನೆ ಮಾಡಬೇಕು ಅಂತ ಹೇಳ್ತೀನಿ. ನೋಡಿ, ರಾತ್ರಿ ನೀವು ಮಲಗಿರ್ತೀರಾ, ಬೆಳಗ್ಗೆ ಹಾಸಿಗೆಯಿಂದ ಎದ್ದೇಳ್ತೀರಾ. ಎದ್ದಿದ ತಕ್ಷಣ ಹಲ್ಲುಜ್ಜೋದು, ನಿಮ್ಮ ಬೆಳಗಿನ ಕೆಲಸಗಳು ನಂಬರ್ 1 and 2 ಇದೆಲ್ಲ ನೀವು ಮಾಡಬೇಕಾಗತ್ತೆ. ಏನು ಮಾಡಬೇಡಿ. ಹಾಸಿಗೆಯಿಂದ ಎದ್ದಿದ ತಕ್ಷಣ ಹಲ್ಲು ಸಹ ಉಜ್ಜಬೇಡಿ. ನೀವು ಮಲಗೋ ದಿವಸ ರಾತ್ರಿ 1.5 ಲೀಟರ್ ನೀರು, ಇದು 3 ವಿಧಾನ ಇದೆ. ಒಂದು, ನೀರನ್ನ ಚೆನ್ನಾಗಿ ಕುದಿಸಿ ತಾಮ್ರದ ಪಾತ್ರೆಯಲ್ಲಿ ಹಾಕಿ ಇಟ್ಬಿಡ್ಬೇಕು, ಮುಚ್ಚಳ ಮುಚ್ಚಿ ಇಟ್ಬಿಡ್ಬೇಕು ರಾತ್ರಿ ಮಲಗೋದ್ರ ಮೊದಲು. ಇನ್ನೊಂದು ವಿಧಾನ, ಪ್ಯೂರಿಫೈಡ್ ವಾಟರ್, ಮಿನರಲ್ ವಾಟರ್ ಅಂತ ಏನು ಹೇಳ್ತಾರೆ, ಬಾಟ್ಲ್ಗಳಲ್ಲಿ ಬರುತ್ತೆ, 1 ಲೀಟರ್ 2 ಲೀಟರ್. ಅದನ್ನ ಹಾಗೆ ಬೇಕಾದ್ರೂ ಸೇವನೆ ಮಾಡ್ಬೋದು, ಇಲ್ಲ ಕಾಪರ್ ವೆಸಲ್ ನಲ್ಲಿ ಹಾಕಿ ಸಹ. ಇದು ಎರಡನೇದು. ಮೂರನೇದು, ಈ ಅಕ್ವಾಗಾರ್ಡು ಮತ್ತೆ ಈ ಫಿಲ್ಟರ್, ವಾಟರ್ ಫಿಲ್ಟರ್ ಇದೆಲ್ಲ ಇರುತ್ತೆ, ಅಲ್ಲಿ ಬರೋ ನೀರನ್ನು ಕುಡಿಬಹುದು.